ಅಭಿವೃದ್ಧಿಯ ಟ್ರೈಲರ್ ಇದು. ನೆಕ್ಸ್ಟು ನಾವು ಅಫಿಷಿಯಲ್ ಸಿನಿಮಾ ತೋರಿಸ್ತೀವಿ. ಅಭಿವೃದ್ಧಿ ಆಗಿದ್ರಲ್ಲೂ ಟ್ರೈಲರ್ ಆಗೋದು, ಅಭಿವೃದ್ಧಿ ಆಗಿದ್ರಲ್ಲ ಟ್ರೈಲರ್ ಆಗೋದು. ಅಭಿವೃದ್ಧಿನೇ ಶೂನ್ಯ, ಟ್ರೈಲರ್ ಹೆಂಗೆ? ಇನ್ನು ಪಿಕ್ಚರ್ ಬಾಕಿ ತೋರಿಸ್ತೀವಿ. ಇತ್ತಪ್ಪ, ಸುಳ್ಳಿನ ಪಿಕ್ಚರ್ ಬಾಕಿ ಇದೆ. ಇಲ್ಲಿವರೆಗೆ ಹೇಳಿರೋದೆಲ್ಲ ಸುಳ್ಳಿನ ಕನಸುಗಳು, ಅದರ ಬಾಕಿ ಉಳಿದಿದೆ ಸುಳ್ಳು ಅಷ್ಟೇ. ಯಾಕೆ ಗೊತ್ತಾ, ಅವರು 200 ಒಳಗಡೆನೇ ಗೆಲ್ಲೋದು. ಅದಕ್ಕೆ ಅವ್ರು ಸರ್ವೆ ಮಾಡಿಸಿದ್ದಾರೆ, 200 ಒಳಗಡೆ ಇದೆ ಅವರು. ಅದಕ್ಕೆ 400 ಅಂತ ಸ್ಟ್ರಾಟಜಿಕ್ಕಾಗಿ ಹೇಳ್ತಾ ಇದ್ದಾರೆ. ಅವರು ಮೊದಲಿಂದನೂ ಕೂಡ ಅದೇ ಥರದ ನನಗೆ ಗೊತ್ತಿಲ್ಲ, ನಮ್ಮ ಟಾರ್ಗೆಟು ನನಗೆ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಇಂಡಿಯಾ ಕರ್ನಾಟಕದ್ದು ಹೇಳ್ತೀನಿ, 20 ಸೀಟ್ವರೆಗೂ ಗೆಲ್ತೀವಿ. ಕರ್ನಾಟಕದಲ್ಲಿ ಅಪ್ ಟು 20 ಸೀಟ್ಸ್ ವಿಲ್ ವಿನ್. ಐ ಆಮ್ ಕಾನ್ಫಿಡೆಂಟ್ ಆಫ್ ವಿನ್ನಿಂಗ್ 20 ಸೀಟ್ಸ್. ಅದು ಸ್ಟ್ರಾಟಜಿ. 25 ಸೋಲ್ತಾರಲ್ಲ, ಅದಕ್ಕೆ 28 ಅಂತ ಹೇಳ್ಬಿಡೋದು. ಜನ ಒಂದು ಸತಿ ಅಂತ ಮರಳಾಗ್ಬಿಡ್ತಾರ ಅಂತ. ಜನ ಒಂದು ಸತಿ ಮರಳಾಗ್ಬಿಡ್ತಾರ ಅಂತ. ನೀನು ಮುಳ್ಳಾಗಿದ್ಯಾ? ಅಲ್ಲ, ಜನ ಮರಳಾಗ್ಬಿಡ್ತಾರಲ್ಲ. ನೀನು ಜನದಲ್ಲಪ್ಪ, ನೀನು ಜನರಲ್ಲಿ ಒಬ್ಬ ಅಲ್ವಾ? ಜನ ಯಾಕಂದ್ರೆ ಅಂತ ಸ್ಟ್ರಾಟಜಿ. ನೀನು ಏನು ಮೀಡಿಯಾದಲ್ಲಿ ಇದ್ದ ತಕ್ಷಣ ನೀನು ಬದಲಾವಣೆನಾ? ನಾವು ಮರಳಾಗೋ ಪ್ರಶ್ನೆ ಇಲ್ಲ. ಯಾರೂ ಮರಳಾಗೋದಿಲ್ಲ. ಕೇಳಪ್ಪ, ಜನಗಳು ಅಷ್ಟು ಡಾಕ್ಟರಲ್ಲ. ಜನ ಮರಳು ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ಫೂಲ್ ಆಗ್ತೀವಿ. ಜನರನ್ನು ದಡ್ಡರು ಮಾಡೋಕ್ಕಾಗಲ್ಲ. ಜನರು ರಾಜಕೀಯವಾಗಿ ಪ್ರಬುದ್ಧರಿದ್ದಾರೆ, ಬುದ್ಧಿವಂತರು ಇದ್ದಾರೆ.
ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳಿದ್ರು ಇಲ್ವೋ? ಅದು ಹೇಳಿದ್ರೆ ತಪ್ಪ? ಮೋದಿಯವರು ಪ್ರಧಾನಮಂತ್ರಿ ಆದರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು, ಅದು ಹೇಳಿದ್ರೆ ತಪ್ಪ? ಆಮೇಲೆ ಮೋದಿಯವ್ರ ಜೊತೆ ಚೆನ್ನಾಗವ್ರೆ ಅಪ್ಪ, ಅವರೇ ಹೇಳಿರೋದು ಅವಿನಾವ ಭಾವ ಸಂಬಂಧ ಇದೆ ನನಗೂ ಮೋದಿಗೂ. ಹಾಗಾದ್ರೆ ಬೇಕಾದಿಟ್ಟು ಮಾಡಿಸಿ, ಸುಳ್ಳು ಯಾಕೆ ಹೇಳ್ತೀರಿ? ಮುಂದೆ NDA ಬಂದರೆ ಮಾಡಿಸ್ತಾರಂತೆ, ಈಗಲೇ ಮಾಡಿಸ್ಬಿಡಿ, ಚೆನ್ನಾಗಿದ್ದೀರಲ್ಲ ನೀವು. ಅದು ಹೇಳಿದೆ ನಾನು. ಇದು ಸತ್ಯನ ಗರ್ವನ? ಇದು ಸತ್ಯ ಹೇಳಿದ್ರೆ ಅವ್ರ ದೃಷ್ಟಿನಲ್ಲಿ ಗರ್ವ, ಸುಳ್ಳು ಹೇಳಿದವ್ರು ಅವರು. ನಾನು ಸತ್ಯ ಹೇಳಿದ್ದೀನಿ, ಅದನ್ನ ಗರ್ವ ಅಂತಾರೆ. ಏನು ಮಾಡೋದಪ್ಪ? ಗರ್ವ ಅಂದ್ರೂ ಚಿಂತೆ ಇಲ್ಲ, ಸತ್ಯ ಹೇಳ್ತೀರಾ? ಗರ್ವ ಅಂದ್ರೂ ಚಿಂತೆ ಇಲ್ಲ, ಸತ್ಯ ಹೇಳ್ತೀರಾ? ಏನೋ ಸತ್ಯ ಹೇಳೋದೇ ಗರ್ವ. ಅದನ್ನೇ ಸರ್, ಹಂಗಂದ್ರೆ ನೀನ್ ಪ್ರಶ್ನೆ ನನಗೆ ಅರ್ಥ ಆಗಲ್ವೇನೆ? ಕೇಳಪ್ಪ, ಸತ್ಯ ಹೇಳೋದಿಲ್ಲ, ಗರ್ವ ಅಲ್ಲ. ಅವ್ರು ತಿಳ್ಕೊಂಡಿರೋದು ಹಂಗೆ. ಬಹಳ ವರ್ಷ ಜೊತೆಲಿ ಇದ್ವಲ್ಲ, ಅದಕ್ಕೆ ಸರ್. ಬಟ್ ಸರ್ ಅವ್ರು ಹೇಳ್ತಾ ಇದ್ರೆ ಮೈತ್ರಿ ಅಂದ್ರೆ ಹೆಂಗಿರ್ಬೇಕಂತ ತೋರಿಸ್ಕೊಡ್ತೀವಿ ಸತಿ ನಾವು ಅಂತ. ಮೈತ್ರಿ ಅಂದ್ರೆ ಓ ಸರ್ ಇನ್ನು ತೋರಿಸಿದ್ರಲ್ಲ, JDS ಜೊತೆ ನಮ್ಮ ಜೊತೆ ಅಲಯನ್ಸ್ ಇತ್ತಲ್ಲಪ್ಪ JDS, ಓ ಸರಿ ತೋರಿಸ್ನಿಲ್ವಾ? ಈ ಸತಿ ಬಿಜೆಪಿ ತೋರಿಸ್ತಾರ, ಈ ಸತಿ ಬಿಜೆಪಿ ತೋರಿಸ್ತಾರ ಸರ್, ಈ ಸತಿ ಬಿಜೆಪಿ. ಓ ನೋಡಯ್ಯ, ನಾನು ನೀನು ಜೊತೆಯಾಗೋದಲ್ಲ, ಕೆಳಗಡೆ ಜನರು ಜೊತೆಯಾಗಬೇಕು. ಜನರಿಗೆ ಬಡವರಿದ್ದಾರಲ್ಲ, ಯಾವ ಪಾರ್ಟಿ ವಿಷಯ ಇರೋದಲ್ಲ, ಬಡವರು ಹಸಿವು ನೀಗಿಸೋದಿದೆಯಲ್ಲ, ಅದು ಭಾಳ. ಸುಪ್ರೀಂ ಕೋರ್ಟಿಂದ ನೋಟಿಸ್ ಬಂದಿತ್ತು ಕಾಂಗ್ರೆಸ್ ಬಗ್ಗೆ. ಎಲ್ಲಿ? ಇಲ್ಲ, ಕೋರ್ಟ್ ಹೋಗ್ತಾರೆ, ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ ಸರ್.